ಜೈ ಹಿಂದ್ ಅಭ್ಯರ್ಥಿಗಳೇ, ಇವತ್ತು 6ನೇ ದಿನದ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಾ. ಫುಲ್ ವಿಡಿಯೋದ ಪೂರ್ತಿಯಾಗಿ ವಿಡಿಯೋದ ನೀವು ಗಮನಿಸ್ಬೋದು. ಇವತ್ತು ಮಳೆ ಸ್ವಲ್ಪ ಜೋರಾಗಿ ಬರ್ತಾ ಇದೆ. ಬ್ಯಾಚ್ಗಳನ್ನ ಲೇಟಾಗಿ ಬಿಡ್ತಾ ಇದ್ದಾರೆ. ಆದರೂ ಸಹಿತ ವಿಡಿಯೋ ಮಾಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಮಳೆ ಬರೋದರಿಂದ ವಿಡಿಯೋ ಮಾಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಗಮನಿಸ್ಬೋದು. ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಪ್ರತಿಯೊಂದು ವಿಡಿಯೋಕ್ಕೆ ನಾವು ಟೈಮನ್ನು ಹಚ್ಚಿರ್ತೀವಿ, ಅದು ಇಂಪಾರ್ಟೆಂಟ. ನೀವು ನೋಡ್ಬೋದಲ್ಲಿ ಟೈಮ್ ಜೊತೆ ವಿದ್ಯಾರ್ಥಿಗಳು ನೋಡ್ತಾ ಇದ್ರಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಟೈಮ್ದಾಗ ಫಸ್ಟ್ ರೌಂಡ್ ಎಷ್ಟು ಟೈಮ್ದಾಗ ಓಡ್ತಾರೆ, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ಫಿನಿಶಿಂಗ್ ಎಷ್ಟು ಜನ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ಆಗ್ತಾರೆ ನಿಮ್ಗೆ ಗೊತ್ತಾಗ್ತದೆ. ನೋಡ್ಬೋದು ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಯಾವತ್ತೂ ನಾವು ರನ್ನಿಂಗ್ ಮಾಡುವಾಗ ಸ್ವಿಂಗಿಂಗ್ ಮಾಡ್ತಾ ಓಡಬೇಕು, ಕೈಗಳನ್ನ ಬೀಸ್ತಾ ಹೆಜ್ಜೆಗಳನ್ನ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹಾಕ್ತಾ ಓಡಬೇಕು. ನೋಡಿರಿ, ಇಬ್ಬರು ಜೊತೆಯಾಗಿ ಓಡ್ತಾ ಇದ್ದಾರೆ. ಟೈಮನ್ನು ಗಮನಿಸ್ಬೋದು ನೀವು. ಇಲ್ಲಿ ಗಮನಿಸ್ತಾ ಇರ್ರಿ, ಮಳೆ ಜೋರಾಗಿ ಆಗೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ ಇವತ್ತು. ಗಮನಿಸ್ಬೋದು, ಇಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಿಜವಾಗಲೂ ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರನ್ನಿಂಗನ್ನು ಪಾಸ್ ಮಾಡ್ತಾಯಿದ್ದಾರೆ. ನೀವು ಪ್ರತಿನಿತ್ಯ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗ್ತದೆ ನಿಮ್ಗೆ. ಫಸ್ಟ್ ಗ್ರೂಪು 25, 30, 34, 35 ತನಕ ಫಸ್ಟ್ ಗ್ರೂಪ್ ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪು 15ರಿಂದ 20 ಜನ ಬರ್ತಾಯಿದ್ದಾರೆ. ಟೋಟಲಾಗಿ 50, 55, 60 ಜನ, 40 ಜನ, 30 ಜನ ಈ ರೀತಿಯಾಗಿ ಪ್ರತಿಯೊಂದು ಬ್ಯಾಚ್ನಲ್ಲಿ ಆಯ್ಕೆ ಆಗ್ತಾಯಿದ್ದಾರೆ. ಈಗ ಸೆಕೆಂಡ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ಈಗ ಉಡುಪಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಮಂಗಳೂರು ಏರಿಯಾದಿಂದ ನಡೆಯತಕ್ಕಂಥ ರ್ಯಾಲಿ ಇದು. ಇಲ್ಲಿ ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆ, ವಿಜಯಪುರ, ಧಾರವಾಡ, ಹಾವೇರಿ, ಗದಗ ಮತ್ತು ಬಾಗಲಕೋಟೆ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗಾಗಿ ಈಗ ಫಿಸಿಕಲ್ ನಡೀತಾ ಇದೆ. 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೀವು ಗಮನಿಸ್ಬೋದು. ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿದಿರಿ. ಪರೀಕ್ಷೆ ಪಾಸ್ ಮಾಡಿ ಮೆರಿಟ್ ಆಧಾರದ ಮೇಲೆ ನೀವು ಫಿಸಿಕಲ್ಗೆ ಬಂದಿದ್ದೀರಿ. ಇಲ್ಲಿ ಫಿಸಿಕಲ್ ಪಾಸ್ ಮಾಡಿರಿಪ್ಪ ಅಂದ್ರೆ ನೆಕ್ಸ್ಟ್ ಮೆಡಿಕಲ್ ಪಾಸ್ ಅಂದ್ರೆ ಅಂತಿಮವಾಗಿ ನಿಮ್ಮ ಮೆರಿಟ್ ಲಿಸ್ಟ್ ಬರ್ತದೆ. ನೀವು ಆಯ್ಕೆ ಆಗಲಿಕ್ಕೆ ಸಮೀಪದಲ್ಲಿ ಬಂದಿದ್ದೀರಿ. ಅಭ್ಯರ್ಥಿಗಳೇ, ಎಷ್ಟು ಪ್ರಯತ್ನ ಮಾಡ್ತೀರಿ ಅಷ್ಟು ಒಳ್ಳೆಯದು. ನೋಡ್ಬೋದು ನೀವು ಪ್ರತಿಯೊಂದು ರನ್ನಿಂಗ್ ವಿಡಿಯೋಗಳನ್ನು ನೋಡಿದಾಗ ಯಾವ ರೀತಿ ನಾವು ಓಡಬೇಕು ಅನ್ನೋದು ಗೊತ್ತಾಗ್ತದೆ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಅಗ್ನಿವೀರ ಆರ್ಮಿ ಇಲ್ಲಿ ಉಡುಪಿಯಲ್ಲಿ ನಡೆಯತಕ್ಕಂಥ ರ್ಯಾಲಿ ವಿಡಿಯೋಗಳನ್ನು ನೋಡ್ತಾ ಇದ್ರಿ. ಅದೇ ರೀತಿಯಾಗಿ ಮುಂದೆ ನಡೆಯತಕ್ಕಂಥ ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತೋರಿಸ್ತೀವಿ. ಅದೇ ರೀತಿಯಾಗಿ ಬೆಳಗಾವಿ ಏರೋದಿಂದ ನಡೆಯತಕ್ಕಂಥ ರ್ಯಾಲಿಯ ಬಗ್ಗೆಯೂ ಸಹಿತ ವಿಡಿಯೋಗಳನ್ನು ನಾವು ತೋರಿಸ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಕಾಲ್ಫಾರ್ಮ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ಇಲ್ಲಿ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿ ಇರ್ತದೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಅಗ್ನಿವೀರ ಆರ್ಮಿ ಸೇರುವ ಪ್ರತಿಯೊಬ್ಬರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿದ್ರಿಪ್ಪ ಅಂದ್ರೆ ಅವ್ರಿಗೂ ಸಹಿತ ಯಾವ ರೀತಿ ರನ್ನಿಂಗ್ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗ್ತದೆ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ 1,21,000ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ಈಗ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡೋರಿಗೂ ಸಹಿತ ಧನ್ಯವಾದಗಳನ್ನ ಹೇಳ್ತೀನಿ. ಅಭ್ಯರ್ಥಿಗಳು ಗಮನಿಸ್ಬೋದು. ಮುಂದಿದ್ದ ಎಷ್ಟು ಡಿಫ್ರೆನ್ಸ್ಲಿ ಓಡ್ತಾ ಇದ್ದಾನೆ. ಇದು 3ನೇ ರೌಂಡಿಗೆ ಓಡ್ತಾ ಇರೋದು. ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಗಮನಿಸ್ಬೋದು. ಇಲ್ಲಿ ಮಳೆ ಆದರೂ ಸಹಿತ ಸಿಂಥೆಟಿಕ್ ಗ್ರೌಂಡ್ ಇರೋದರಿಂದ ಆರಾಮವಾಗಿ ರನ್ನಿಂಗನ್ನು ಮಾಡ್ಬೋದು. ಅಭ್ಯರ್ಥಿಗಳು ಗಮನಿಸ್ಬೋದು. ಪ್ರತಿನಿತ್ಯ ವಿಡಿಯೋಗಳನ್ನು ನಾವು ಬಿಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿಯನ್ನು ನೀಡ್ತಾಯಿರಿ. ಇದು 400 ಮೀಟರ್ ಟ್ರ್ಯಾಕ್ ಅದ. 4 ರೌಂಡ್ ರನ್ನಿಂಗ್ ಮಾಡಬೇಕು ಅಂದರೆ 1600 ಮೀಟರ್ ಆಗ್ತದೆ. 5:30 ಓಡಿದ್ರೆ ಫಸ್ಟ್ ಗ್ರೂಪ್ ಹತ್ತು ಮಾಡ್ತಾರೆ. ಆಮೇಲೆ 5:31ರಿಂದ 5:45 ಓಡಿದ್ರೆ ಸೆಕೆಂಡ್ ಗ್ರೂಪ್ ಹತ್ತು ಮಾಡ್ತಾಯಿರ್ತಾರೆ. ಅದೇ ರೀತಿಯಾಗಿ ನಿಮ್ಮ ಕಮೆಂಟ್ಗಳಿಗೂ ಸಹಿತ ನಾವು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಅಭ್ಯರ್ಥಿಗಳು ಗಮನಿಸ್ಬೋದು. ಮಳೆ ಜೋರಾಗಿ ಆಗೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಇವತ್ತು ತೊಂದರೆ ಆಗ್ತಾಯಿದೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. ಲಾಸ್ಟ್ ರೌಂಡಿಗೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಲಾಸ್ಟ್ ರೌಂಡು ಟೈಮನ್ನು ಗಮನಿಸ್ತಾ ಇರಬೇಕು. ವಿದ್ಯಾರ್ಥಿಗಳು ಯಾವ ರೀತಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ನಾವು ನೋಡ್ಬೋದು. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದವರಿಗೆ ಅನುಕೂಲ ಆಗ್ತದೆ. ಈ ರ್ಯಾಲಿಯಲ್ಲಿ ಫೇಲ್ ಆದಂಥ ಅಭ್ಯರ್ಥಿಗಳು ನೆಕ್ಸ್ಟ್ ನವಂಬರ್ ತಿಂಗಳಿನಲ್ಲಿ ಹೊಸ ಕಾಲ್ಫಾರ್ಮ್ ಕರೀತಾರೆ. ಆವಾಗ ನೀವು ಅರ್ಜಿಯನ್ನು ಹಾಕಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಆರಾಮ್ಸರಿ ನೀವು ಓಡ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇಲ್ಲಿ ನೋಡ್ಬೋದು, ಫಸ್ಟ್ ಓಡುವಂಥ ಅಭ್ಯರ್ಥಿ ಭಾಳ ವೇಗವಾಗಿ ಓಡ್ತಾ ಇದ್ದಾನೆ. ಪ್ರತಿಯೊಂದು ಬ್ಯಾಚಿನಲ್ಲಿ ಇಬ್ಬರು ಅಭ್ಯರ್ಥಿಗಳು 50 ಮೀಟ್ರು, 30 ಮೀಟ್ರು, 40 ಮೀಟ್ರ್ ಅಂತರದಿಂದ ರನ್ನಿಂಗನ್ನು ಹೊಡಿತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಎಷ್ಟು ದೂರದ ನೋಡ್ರಿ, ಎಷ್ಟು ಡಿಫ್ರೆನ್ಸ್ಲಿ ಓಡತಾನ. ಹಿಂದಿದ್ದವ್ರಿಗೆ ಫಸ್ಟ್ ಇದ್ದವ್ರಿಗೆ ಎಷ್ಟು ಡಿಫ್ರೆನ್ಸ್ ಅದ ನೀವು ನೋಡ್ಬೋದು. ಇಲ್ಲಿ ಎಷ್ಟು ವೇಗವಾಗಿ ಅವನು ರನ್ನಿಂಗನ್ನು ಮಾಡ್ತಾಯಿದ್ದಾನೆ ಗಮನಿಸ್ಬೋದು. ಅಭ್ಯರ್ಥಿಗಳಲ್ಲಿ ನೋಡ್ಬೋದು ನೀವು. ಇಲ್ಲಿ ಲಾಸ್ಟ್ ರೌಂಡಿಗೆ ಓಡ್ತಾಯಿದ್ದಾರೆ. ಟೈಮನ್ನು ನೋಡ್ತಾಯಿರಿ. ಅದ್ರ ಜೊತೆ ಅವ್ನು ಓಡೋದು ಸ್ಪೀಡನ್ನು ನೋಡ್ತಾಯಿದ್ರೆ
ನೋಡಿ ಎಷ್ಟು ಡಿಫ್ರೆನ್ಸ್ ತಾನೆ, ಭಾಳ ಡಿಫ್ರೆನ್ಸಿಂದ ಫಸ್ಟ್ ಇದ್ದಂಥ ಅಭ್ಯರ್ಥಿ ಸೆಕೆಂಡ್ ಇದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, ನೀವು ಟೈಮನ್ನು ಸಹಿತ ನೋಡ್ಬೋದು. ಆಯಿತು, ಒಳಗಡೆ ಬಂದ 5 ನಿಮಿಷ 4 ಸೆಕೆಂಡಿಗೆ ಒಳಗಡೆ ಬಂದ. ಇಲ್ಲಿ ಫಸ್ಟ್ ಗ್ರೂಪ್ ಬಂದಂಥ ಅಭ್ಯರ್ಥಿಗಳು ಮಾತ್ರ ನಮಗೆ ಕಾಣಿಸ್ತಾರೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಜನ ಬರ್ತಾಯಿದ್ದಾರೆ, ನೀವು ನೋಡಿದರೆ ಗೊತ್ತಾಗ್ತದೆ. ಫಸ್ಟ್ ಗ್ರೂಪ್ನಾಗ ಬರುವಂಥವ್ರು ಭಾಳಷ್ಟು ಜನ ರ್ಯಾಲಿಯಲ್ಲಿ ಎಕ್ಸಲೆಂಟನ್ನು ಹೊಡಿತಾ ಇದ್ದಾರೆ. ಅಭ್ಯರ್ಥಿಗಳ CE ಪರೀಕ್ಷೆ ಮತ್ತು ಫಿಸಿಕಲ್ 2 ಮಾರ್ಕ್ಸ್ ಕೂಡಿ ಅಂತಿಮವಾಗಿ ಮಾಡ್ತಾರೆ. ಗಮನಿಸ್ಬೋದು ಫಸ್ಟ್ ಗ್ರೂಪ್ ಈಗ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿರಿ, ಕಾಣಿಸ್ತಾ ಇದ್ದಾರೆ, ಅಗದಿ ಕ್ಲಿಯರಾಗಿ ಕಾಣಿಸ್ತಾ ಇದ್ದಾರೆ. ನೋಡ್ಬೋದು ಫಸ್ಟ್ ಗ್ರೂಪ್ ಕ್ಲೋಸ್ ಆಗಿ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯ್ತು. ಈಗ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು, ನೋಡ್ಬೋದು ನೀವು ಅಲ್ಲಿ ಸೆಕೆಂಡ್ ಗ್ರೂಪು ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರ್ರಿ ಅಭ್ಯರ್ಥಿಗಳು. ಗಮನಿಸ್ಬೋದು ಇಲ್ಲಿ ವಿಡಿಯೋಗಳನ್ನು ನೀವು ನೋಡ್ಬೋದು. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸಿ. ಅಭ್ಯರ್ಥಿಗಳೇ ನೋಡಿ, ಇಲ್ಲಿ ಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.